ನಿನ್ನ ನೋಡಲೆಂತೋ ಮಾತನ ಯಾಕೆ ಆಫ್ ಮಾಡ್ದೆ? ನನ್ ಪರ್ಸನ್ನ ನೀವು ಮುಟ್ಟಿದ್ರಾ? ಅಯ್ಯಪ್ಪ, ಹೆಣ್ಮಕ್ಳನ್ನಾಗ್ಲಿ ಅವ್ರ ಪರ್ಸನ್ ಆಗ್ಲಿ ನಾನು ಮುಟ್ಟೋದಿಲ್ಲ ಕಣೆ. ಯಾಕೋ? ಅದು ಆ ಭಯ. ಇದ್ರಲ್ಲಿ 5,000 ರೂಪಾಯಿ ಐತಲ್ಲ, ಎಲ್ಲಿ? ಇಲ್ಲೇ ಇಟ್ಟಿರ್ತೀಯ, ಹುಡ್ಕೋಗಿ ಸಿಗುತ್ತೆ. ಬ್ಲೌಸ್ ಹೊಲ್ದಿರೋರ್ಗೆ ನಾನು 5,000 ರೂಪಾಯಿ ಕೊಡ್ಬೇಕು, ಇದ್ರಲ್ಲೇ ಇಟ್ಟಿದೆ, ಎಲ್ಲಿದೆ ಹುಡುಕಿ? ಏನು ಬ್ಲೌಸ್ ಹೊಲ್ಸೋದಕ್ಕೆ 5,000 ರೂಪಾಯಿನ? ಹಾಗಾದ್ರೆ ಅದು ಸಿಗದೇ ಇರೋದೇ ವಾಸಿ. ಟಿವಿ ಆನ್ ಮಾಡ. ನೀವಂತೂ ನನ್ಗೆ ಹೊಸ ಬಟ್ಟೆ ಕೊಡ್ಸೋದಿಲ್ಲ, ನಾನೇನೋ ಹೊಲ್ಸ್ಕೊತಿದ್ದೆ, ಅದಕ್ಕೂ ಕಲ್ಲಾಗ್ತಿರ್ತೀಯಮ್ಮ. ಜಯ ಅವರು ಬನ್ನಿ 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 ಬನ್ನಿ. ಇದ್ರ ಸೈಜ್ ಸರಿ ಇಲ್ಲ. ಯಾವ್ದ್ರ ಸೈಜು? ಚೂಡಿದಾರ ಕಣೆ. ಯಾರ್ಗೆ? ಜಯ ಅವ್ರಿಗೆ ಕಣೆ, ಚೂಡಿದಾರ ತೋರ್ಸಕ್ ಬಂದಿದ್ದಾರೆ. ಜಯ ಅವರು ಅವ್ರ ಚೂಡಿದಾರನ ನಿಮಗೆ ಯಾಕೆ ತೋರ್ಸಕ್ ಬಂದಿದ್ದಾರೆ? ಶ್ರೀಮತಿ ಅವರೇ, ನೀವು ಡ್ರೆಸ್ಸಸ್ ರೆಡಿಮೇಡ್ ತಗೊಳ್ಳೋದು ಅಥವಾ ಹೊಲ್ಸೋದು? ನೋ 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 ನೋ, ನಾನು ಡಿಸೈನರ್ಗೆ ಹೇಳಿ ಹೊಲಿಸ್ತೀನಿ, ರೆಡಿಮೇಡ್ ತಗೊಳ್ಳಲ್ಲ. ಹೌದಾ? ಅದ್ಯಾಕೆ? ಬಟ್ಟೆ ಸಾಕಾಗಲ್ಲ. ಇವಾಗ ನನ್ ವಿಷಯ ಯಾರಾದ್ರೂ ಕೇಳಿದ್ರ ನಿಮ್ಮನ್ನ? ಮಿಸ್ಟರ್ ಪಾಂಡು, ನೀವ್ ಕೊಡ್ಸಿದ ಚೂಡಿದಾರ ಟೈಟ್ ಆಗ್ತಾ ಇದೆ, ಅದಕ್ಕೋಸ್ಕರ ವಾಪಸ್ ಕೊಡ್ತಾ ಇದ್ದೀನಿ, ಬೇಜಾರಾಗ್ಬೇಡಿ. ಸಾರಿ. ಕೊಡಿ ಇಲ್ಲಿ ಡಬ್ಬನ. ಅಮ್ಮ ಟ್ಯಾಗ್ ನೋಡಮ್ಮ, 5,000 ರೂಪಾಯಿ ಇದ್ರೆ ರೇಟು. ಅಪ್ಪ ನೀನ್ ಸೂಪರ್ ಅಪ್ಪ. ನೋಡ್ತಿದ್ದೀನಪ್ಪ. ಏನ್ ಜಯ ಅವರೇ, ಕಾಸ್ಟ್ಲಿ ಚೂಡಿದಾರ್ ತಗೋತೀರಾ ನೀವು? ಇಲ್ಲ ಇಲ್ಲ, ಇದು ನಾನ್ ತಗೊಂಡಿರೋದಲ್ಲ, ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಅಂತ ಮಿಸ್ಟರ್ ಪಾಂಡು ಅವ್ರು ಪ್ರೆಸೆಂಟ್ ಮಾಡಿರೋದು. ಹೌದೌದು. ಅಲ್ಲ, ಅದು ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಯಜಮಾನ್ರು ಊರಲ್ಲಿಲ್ಲ, ನೆರೆ ಹೊರೆ ಅಂದ್ಮೇಲೆ ಆ ಹೊರೆನ ನಾನೇ ತಗೋಬೇಕಲ್ವೇನೆ, ಅದಕ್ಕೆ ಚೂಡಿದಾರ ಕೊಡ್ಸಿದೆ. ರೀ, ನನ್ನ ಪರ್ಸಲ್ಲಿ 5,000 ರೂಪಾಯಿ ಮಿಸ್ಸಿಂಗು. ಈ ಚೂಡಿದಾರ್ಗೆ 5,000 ರೂಪಾಯಿ ಟ್ಯಾಲಿ ಆಗ್ತಾ ಇದೆ ನನಗೆ. ಅಯ್ಯಪ್ಪ, ಕ್ಯಾಶ್ ಕೊಟ್ಟಿಲ್ಲ ಕಣೆ, ಕಾರ್ಡ್ ಉಜ್ಜಿದ್ದು. ಓ, ಯಾರ್ಯಾರಿಗೂ ಇವಾಗ ಕಾರ್ಡ್ ಉಜ್ಜಕ್ ಶುರು ಮಾಡಿದ್ದೀರಾ? ಕಿತ್ತಿಟ್ಕೊಂಡ್ಬಿಡ್ತೀನಿ. ಮಿಸ್ಟರ್ ಪಾಂಡು, ಚೂಡಿದಾರ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತಗೊಳ್ಳಿ. ಆಮೇಲೆ ಪರ್ಪಲ್ ಕಲರ್ ತಗೊಳ್ಳಿ, ನಾನು ಅದ್ರಲ್ಲಿ ತುಂಬಾ ಪ್ರಿಟ್ಟಿಯಾಗಿ ಕಾಣಿಸ್ತೀನಿ. ಓಕೆನಾ? ಸರಿ, ನಾನು ಬರ್ತೀನಿ. ಬಾಯ್. ನಾನು ಬಂದೇವ್ರಿ. ಸೈಜು, ಕಲರು, ರೇಟು, ಕಾರ್ಡು ಎಲ್ಲ ಡಿಸ್ಕಸ್ ಮಾಡ್ಬೇಕಲ್ವಪ್ಪ. ಬನ್ನಿ ಮೀಟಿಂಗ್ ಮಾಡೋಣ. ಏನಪ್ಪ ಮೀಟಿಂಗ್ ಅಂತೆ? ಚೆನ್ನಾಗಿದೆ ಅಲ್ವಾ? ಆದ್ರೆ ಮಾಯಿ ನಿಮ್ಗೆ ಇದಾಗಲ್ಲ ಅಲ್ವಾ? ಅಯ್ಯ, ಇದು ನನಗಲ್ಲ ಚೌಕಸಿ, ನಿಮ್ಮ ಮಾವನವರು ಬೇರೆ ಯಾವ್ದು ಆಂಟಿಗೆ ತಗೊಂಡಿರೋದು. ಬೇರೆ ಆಂಟಿಗೆ ದಾನನ ಮಾವ? ಆಂಟಿ ಅಲ್ಲಮ್ಮ, ನನ್ ಜಯಾಗಿ ಅಂತ ತಗೊಂಡಿದ್ದು. ಅಲ್ಲಪ್ಪ, ಜಯ ಆಂಟಿಗೆ ನೀನ್ ಯಾಕಪ್ಪ ಕೊಡ್ಸ್ಬೇಕು? ಬಲರಾಮ್ ಅಂಕಲ್ ಇಲ್ವಪ್ಪ ಅವ್ರು ಕೊಡ್ಸಕ್ಕೆ? ಮದುವೆಗೆ ಹೋದ್ರೆ ಗಿಫ್ಟ್ ಕೊಡಲ್ವಾ? ಆನಿವರ್ಸರಿಗೆ ಗಿಫ್ಟ್ ಕೊಟ್ರೆ ತಪ್ಪೇನು? ಅದಕ್ಕೆ ನೀನು ಜಯ ಆಂಟಿಗೆ ಆನಿವರ್ಸರಿ ಗಿಫ್ಟ್ ಅಂತ ಕೊಟ್ಟಿರೋದಾ ಇದು? ನೋಡಿ, ನನ್ನ ಪರ್ಸಲ್ಲಿ ಇದ್ದಿದ್ದು 5,000 ರೂಪಾಯಿ ಏನಾಯ್ತು ಅಂತ ನಿಜ ಹೇಳಿ, ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ. ನಾನ್ ನಿನ್ ಪರ್ಸ್ ಮುಟ್ಟೇ ಇಲ್ಲ ಕಣೆ. 5,000 ರೂಪಾಯಿ ಕಟ್ ತಗೊಂಡ್ ಹೋಗಿ ಜಯನ್ ಚೂಡಿದಾರ್ ತಂದಿಲ್ವಾ? ಅಯ್ಯೋ ಇಲ್ಲ ಕಣೆ, ನನ್ ಕಾರ್ಡೇ ಉಜ್ಜಿದ್ದು. ಎಷ್ಟ್ ಸಲ ಹೇಳಿ? ಅಪ್ಪ, ಅಮ್ಮ ಕೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಅಲ್ಲಪ್ಪ, ನನಗೂ ನಿಮಗೂ 500 ರೂಪಾಯಿ ಕೊಡಲ್ಲ ನೀನು. ಪಕ್ಕದ ಮನೆ ಜಯ ಆಂಟಿಗೆ ಮಾತ್ರ 5,000 ರೂಪಾಯಿ ಡ್ರೆಸ್ ಖರ್ಚು ಮಾಡ್ತೀಯಾ? ನೀವು ನಮ್ಗೆ ಪಾನಿಪುರಿ ಈಟ್ ಮಾಡಕ್ ಮನಿ ಗಿವ್ ಮಾಡಿದ್ರೆ ನಾವ್ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ತೀವಿ. ನಿಮ್ಮೆ ಇಲ್ಲಿ ಸೀರಿಯಸ್ ಆಗಿ ಒಂದು ಡಿಸ್ಕಷನ್ ಆಗ್ತಿದೆ, ಸ್ವಲ್ಪ ಸುಮ್ಮನೆ ಇರು. ಇಲ್ಲಪ್ಪ, ನೀನು ಕಣ್ಕಂಡ್ ಹೆಂಗಸರಿಗೆ ಈ ಥರ ಎಲ್ಲ ಕೊಡ್ಸೋದಲ್ಲ ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಅಲ್ಲಪ್ಪ, ಅಮ್ಮನಿಂದ 5,000 ರೂಪಾಯಿ ನೀನ್ ಯಾಕಪ್ಪ ತಗೊಬೇಕಾಗಿತ್ತು? ನಾನೇನ್ ಕಳ್ತನ ಮಾಡಿದ್ದೇನೋ? ಸುಮ್ಮನೆ ನನ್ ಮೇಲೆ ಯಾಕೆ ಆರೋಪ ಹೊರ್ತೀಯಾ? ನೀವ್ ಕಳ್ಳನೇ ರೀ. ಈ ದರೋಡೆ ಕಳ್ತನಕ್ಕೆಲ್ಲ ಒಬ್ಬ ದರೋಡೆಕಾರ ಫೇಮಸ್ ಆಗ್ತಿದ್ದಾನೆ, ರನ್ನರ್ ಲಾಲ್ ಅಂತ. ಅವನಿಗಿಂತ ಕಡೆ ನೀವು. ರನ್ನರ್ ಲಾಲ? ಯಾರದು? ಶ್ರೀಹರಿ, ಅವ್ರಿಗೆ ಲೈವ್ ನ್ಯೂಸ್ ತೋರ್ಸು ನೋಡಿ. ಈ ಖತರ್ನಾಕ್ ಕಳ್ಳ ಜೈಲಿನ ಕಂಬಿಗಳನ್ನ ಮುರಿದು ಪೊಲೀಸರ ಸಮ್ಮುಖದಲ್ಲೇ ತಪ್ಪಿಸಿಕೊಂಡಿದ್ದಾನೆ. ಈ ರನ್ನರ್ ಲಾಲ್ ಪೊಲೀಸರಿಗೆ ಅನೇಕ ಕೇಸುಗಳಲ್ಲಿ ಬೇಕಾಗಿದ್ದಾನೆ. ನೋಡಿ, ನಿಮ್ ತರನೇ ಇದಂತಾನೆ. ಈ ರನ್ನರ್ ಲಾಲ್ನ ಬೆನ್ನಟ್ಟಿದ ಪೊಲೀಸರು ಗುಂಡನ್ನ ಹಾರಿಸಿದ್ದಾರೆ.
ಕಾಲಿಗೆ ಗುಂಡೇಟು ತಗುಲಿದ್ದು ಯಾವುದಾದರೂ ಕ್ಲಿನಿಕ್ ಅಥವಾ ವೈದ್ಯರ ಬಳಿಗೆ ತೆರಳಿದರೆ ತಕ್ಷಣ ವೈದ್ಯರು ಪೊಲೀಸರಿಗೆ ವಿಷಯವನ್ನ ತಲುಪಿಸಬೇಕೆಂದು ಹೇಳಲಾಗಿದೆ. ಎಲ್ಲ ನನ್ನಂಗೆ ಇದ್ದಾನೆ. ಅವನೇ ವಾಸಿ. ಅವನ್ ಕಸುಬು ಕಳ್ತನ. ನಿನ್ ತರ ಕೆಟ್ಟ ಬುದ್ಧಿ ಮಾಡೋದಿಲ್ಲ. ಅವನ್ಗಿಂತ ನೀವ್ ಕಡೆ. ಲೇ ಶ್ರೀಮತಿ, ಆ ಕಳ್ಳನಿಗೆ ನನ್ನ ಹೋಲಿಸ್ಬೇಡ. ಈ ಮನೆ ಬಿಟ್ಟು ಹೋಗೋ ತರ ಮಾಡ್ಬೇಡ. ತಗೋ ಮೊಬೈಲ್. ಹೌದಾ? ಆಕ್ಸಿಡೆಂಟು. ನಿಮ್ಮ ಅಪ್ಪಂದು ಒಂದ್ ಜೊತೆ ಪ್ಯಾಂಟು ಶರ್ಟ್ ಬ್ಯಾಗಲ್ಲಿ ಹಾಕೊಂಡು ತಗೊಂಬರೋ. ಅದೆಲ್ಲ ಹೋಗ್ತಾರ ಹೋಗ್ಲಿ. ಶ್ರೀಮತಿ, ಏನೋ ನನ್ನ ಮನೆ ಬಿಟ್ಟು ಕಳಿಸ್ಬೇಕಂತ ಡಿಸೈಡ್ ಮಾಡಿದ್ಯಾ ನೀನು? ನೀವೇ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ತಡಿಯಕ್ ನಾನ್ ಯಾರು? ಲೇ, ಈ ಮನೆ ಯಜಮಾನನ್ನೇ ಕಳ್ಳ ಅಂದ್ಮೇಲೆ ಈ ಮನೆಯಲ್ಲಿ ಒಂದು ಕ್ಷಣ ಇರೋದಿಲ್ಲ. ಒಂದು ಕ್ಷಣ ನಿಮ್ಮನ್ನ ಇಟ್ಕೊಳ್ಳೋದಕ್ಕೂ ನಾನ್ ರೆಡಿ ಇಲ್ಲ. ಹೊರಡ್ತಾ ಇರಿ. ಮಾವ, ಹೋಗ್ತೀರಾ? ಹೊರಟ್ಬಿಡಿ. ವಾಯ್ಸ್ ಕುತ್ತೆ ಗುರು, ನೀನ್ ನಿಜವಾಗ್ಲೂ ಗ್ರೇಟು. ಜೈಲಿಂದ ಎಸ್ಕೇಪ್ ಆಗಕ್ ಬಂದ್ಬಿಟ್ಟೆ. ಏನಣ್ಣ ನಿನ್ ಗುಂಡ್ಗೆ ಪೊಲೀಸರು ಗುಂಡ್ಗೆನೆ ಭಯಪಡ್ತಿರೋ ಓಡ್ ಬಂದಿದ್ಯಾ ಅಂದ್ರೆ ನೀನಣ್ಣ ನಿಜವಾದ ರನ್ನರ್. ಕುತ್ತೆ ರನ್ನರ್ ನಹಿ, ರನ್ನರ್ ಲಾಲ್ ಬೋಲೋ. ರನ್ನರ್ ಲಾಲ್ ಅಣ್ಣ. ಡಾಕ್ಟ್ರು ಬುಲೆಟ್ ತೆಗೆದ್ರಾ? ಡಾಕ್ಟರ್ ಹತ್ರ ಹೋಗಿ ಬುಲೆಟ್ ನ ತೆಗೆಸ್ಕೊಂಬಂದೆ. ಮೂರ್ ಡೀಲ್ ಬಾಕಿ ಇದೆ. ನಾನು ಕುಂತ ಹೊರಗಡೆ ಕಾಲಿಟ್ರೆ ಪೊಲೀಸ್ನವರು ನನ್ನ ಬೇಟೆ ಆಗ್ಬಿಡ್ತಾರೆ. ಡೀಲ್ ನ ಕಂಪ್ಲೀಟ್ ಮಾಡಬೇಕು. ನನ್ನ ಹವನ ಮೇಂಟೈನ್ ಮಾಡಬೇಕು. ಅಣ್ಣ, ಒಂದ್ ಐಡಿಯಾ. ನಿಂತರ ಇರೋನೆ ಒಬ್ಬನ ಆ ಸಮಯ ನೋಡ್ದೆ. ಅವನ್ನ ಕರ್ಸಿ ಅರ್ಜೆಂಟ್ ಡೀಲ್ಗಳು ಮುಗಿಸ್ಕೊಂಡ್ರೆ ಆಯ್ತಲ್ಲ. ನಂತರನೇ ಇದನ ಅವನು ಎಲ್ಲಿ ಸಿಕ್ಕಿದ ನಿನಗೆ? ಮನೇಲಿ ಹೆಂಡತಿ ಕಾಟ, ಇಲ್ಲಿ ನಿಮ್ ಕಾಟ. ಯಾಕೆ ಕಣ್ ಕಾಣಲ್ವಾ? ಏನ್ ಅವಾಜ್ ಆಗ್ತಾ ಇದೀಯಾ? ನಾವ್ ಯಾರು ಗೊತ್ತಾ? ಹೋಗ, ನಾನು ಹೆಂಡತಿ ಮಾತ್ರ ಹೆದರೋದು. ನೀನ್ ಹೋಗು. ಏನೋ ನೋಡಕ್ ನಮ್ ಬಾಸ್ ತರ ಇದೆಯಾ ಅಂತ ಬಿಟ್ಟಿದೀವಿ. ಬದಿಕೋ. ಅವನ್ ನಂತರನೇ ಇದನ ಬದ್ಮಾಶ್. ಕರ್ಕೊಂಡ್ ಬನ್ನಿ, ನನ್ನ ಗೆಟಪ್ ಹಾಕ್ಸಿ ಆ ಡೀಲ್ನ ಅವನ ಕೈಲೇ ಮಾಡಿಸ್ತೀನಿ. ಅವನ್ನ ಹೋಗಿ ಎತ್ತಾಕೊಂಬನ್ನಿ. ಒಂದು ಚೂಡಿದಾರ ತಗೊಂಡು ಜಯ ಕೊಟ್ಟಿದ್ದಕ್ಕೆ ಮನೆಯಿಂದನೇ ಗೇಟ್ ಪಾಸ. ದಾನ ಮಾಡೋದು ತಪ್ಪ. ನನ್ನ ಹೆಂಡತಿ ಬುದ್ಧಿ ಕಲಿಸ್. ಮಾತಿಗೂ ನಾನು ಅಪ್ರಯೋಜಕ. ನನ್ನಿಂದ ಏನು ಸಾಧನೆ ಆಗೋಲ್ಲ. ನಾನು ಕೆಲಸಕ್ಕೆ ಬಾರ್ದವನು ಅಂತ ಹಂಗಿಸ್ತಾ ಇರ್ತಾಳೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಬೇಕು. ಅಲ್ಲಿವರೆಗೂ ನಾನು ಮನೆಗೆ ಹೋಗಲ್ಲ, ಊಟಕ್ಕೂ ಹೋಗಲ್ಲ. ನಾನು ಕಳಿಸು. ನಾನು ಯಾಕೆ ಸೋಲ್ಬೇಕು? ಚಾಕು ಚಾಕು ಮಾರವ್ರ? ಮಾರಕಲ್ಲ, ಹಾಕಕ್ಕೆ. ಚಾಕು ಹಾಕವ್ರ? ಒಂದ್ ನಿಮಿಷ ಇರಪ್ಪ. ಚಾಕು ಹಾಕ್. ಏನ್ ಗುರು ಇವನು ಎಲ್ಲದಕ್ಕೂ ರೆಡಿ ಅವನೇ. ಇಲ್ಲಿ ನೋಡೋ,
ನಾವು ಕರ್ದಿದ್ ಕಡೆ ನೀನ್ ಬರ್ಬೇಕು, ನಾವ್ ಹೇಳ್ದಂಗ್ ನೀನ್ ಮಾಡ್ಬೇಕು. ಇಲ್ಲಾಂದ್ರೆ ಈ ಚಾಕು ಸಲೀಸಾಗಿ ನೀನ್ ಹೊಟ್ಟೆ ಒಳಗೆ ಇಳಿದ್ಬಿಡುತ್ತೆ. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಚಾಕು ತೋರಿಸ್ತೀರಾ? ನನಗೆ ಮನೆ ಇಲ್ಲ, ಮಠ ಇಲ್ಲ, ಬೆಡ್ಡು ನೀವೇ ಕೊಡ್ತೀನಿ ಅಂದ್ರೆ ನಾನೇ ಯಾಕೆ ಬೇಡ ಅನ್ಲಿ? ಎಷ್ಟು ಧೈರ್ಯ ಗುರು ನಿನ್ಗೆ? ಅಯ್ಯೋ, ನಾನು ಹೆಂಡತಿ ಹೆದರ್ಸೋದಕ್ಕಿಂತನಾ ನನ್ನ ಕತೆ ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ. ನಿನ್ ಹೆಂಡತಿ ಅಷ್ಟೊಂದು ಗಟ್ವಾಣಿನಾ? ನೀನ್ ನೋಡಿದ್ರೆ ಒಳ್ಳೆ ತರ ಇದೆಯಾ ನೋಡು. ನಿನ್ನಿಂದ ನಮ್ಗೆ ಕೆಲಸ ಆಗ್ಬೇಕು. ನೀನ್ ನಮ್ಮ ಬಾಸ್ ಹತ್ರ ಬಂದ್ರೆ ಪರಿಚಯ ಮಾಡಿಸ್ಕೊಡ್ತೀವಿ, ಅವರಿಂದ ನಿನ್ಗೆ ದುಡ್ಡು ಸಿಗುತ್ತೆ. ಹೌದಾ? ಏನ್ ಕೆಲಸ? ಧಮ್ಕಿ ಹಾಕೋದು. ಹೌದಾ? ನಿಮ್ ಬಾಸ್ ಹೇಳ್ಕೊಡ್ತಾರ? ಒಂಥರ ನನಗೂ ಮುಂದೆ ಹೆಲ್ಪ್ ಆಗುತ್ತೆ. ಬನ್ನಿ ಹೋಗೋಣ. ಬ್ಯಾಗ ತಗೊಂಬಾರೋ. ಏನ್ ಇದು ಸೈಲೆಂಟ್ ಆಗಿದ್ದಾನ, ವೈಲೆಂಟ್ ಆಗ್ಬಿಟ್ಟವನೆ. ಅಲ್ಲ, ಧಮ್ಕಿ ಹಾಕೋದು ಪ್ರಾಕ್ಟೀಸ್ ಮಾಡ್ತಿರ್ಬೇಕು ನಾವು. ಇಟ್ಕಬಾ. ಪಾಪು, ನಾನೇನೋ ಒಂದೆರಡು ಮಾತು ಬೈದೆ ಅಂತ ನಿಮ್ಮಪ್ಪ ಲಗೇಜ್ ತಗೊಂಡು ಹೊರಟೇ ಬಿಡೋದಾ? ಮಾಯಿ, ಹೊರಗಡೆ ಹೋಗಿ ಅಂತ ಕೈಗೆ ಲಗೇಜ್ ಕೊಟ್ಟಿದ್ಯಾರು? ಗಂಡನ ಮನೆಯಿಂದ ಹೊರಗೆ ಹಾಕಿ ಇವಾಗ ಗೋಳಾಡಿದ್ರೆ ಏನ್ ಬಂತು ಪ್ರಯೋಜನ? ಹಲೋ, ನಿನಗೂ 1000 ಬೈತೀನಿ ನಾನು ದಿನಾಗ್ಲು. ಯಾವತ್ತಾರು ಮನೆ ಬಿಟ್ಟು ಹೋಗಿದ್ಯಾ? ಇಲ್ಲ ತಾನೇ? ಹಾಗೇನೆ ಕೋಪದಲ್ಲಿ ಒಂದ್ ಮಾತು ಅಂತೀವಪ್ಪ, ತಡ್ಕೋಬೇಕು. ಪಾಪ ಅವ್ರ ಆಫೀಸಲ್ಲೂ ಇಲ್ವಂತೆ ಕಣೋ. ಅಮ್ಮ ನೋಡಮ್ಮ, ಅಪ್ಪ ನೀನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ. ಅವ್ರು ಮೋಸ್ಟ್ಲಿ ಇಲ್ಲೇ ಎಲ್ಲೋ ಜಯ ಆಂಟಿ ಮನೆಗೋ, ಇಲ್ಲಾಂದ್ರೆ ಸಿಂಗಯ್ಯ ಅಂಕಲ್ ಜೊತೆ ಕಾಫಿ ಕುಡಿಯಕ್ಕೆ, ಇಲ್ಲ ದೋಸೆ ತಿನ್ನಕ್ ಹೋಗಿರ್ತಾರಮ್ಮ. ಬರ್ತಾರೆ. ಇಲ್ಲ ಪಾಪು, ಈ ಸಲ ಅವ್ರು ವಾಪಸ್ ಬರೋದಿಲ್ಲ ಅನ್ನೋ ಫೀಲ್ಸ್ ನನಗ್ ಬರ್ತಾ ಇದೆ ಕಣೋ. ಅವ್ರಿಗೇನೋ ಆಗೋಗಿದೆ ಅಂತ ಹೆದರಿಕೆ ಆಗ್ತಿದೆ. ಇಲ್ಲಮ್ಮ ಅಮ್ಮ, ಯಾವಾಗ್ಲೂ ಧೈರ್ಯಶಾಲಿ ಮನುಷ್ಯರಿಗೆ ಯಾರು ತೊಂದರೆ ಕೊಡಲ್ವಂತೆ. ಅಪ್ಪ ತುಂಬಾ ಧೈರ್ಯಶಾಲಿ ಅಲ್ವಾ, ಹಾಗಂತ ನಿನ್ ಮುಂದೆ ಎಷ್ಟೋ ಸರಿ ಹೇಳ್ತಾ ಇರ್ತಾರೆ. ಏಯ್, ಆಕ್ಸಿಡೆಂಟು. ಅವ್ರು ನೋಡಕ್ ಮೊದ್ಲೇ ಕಾಮಿಡಿ ಪೀಸ್ ತರ ಇದ್ದಾರೆ. ಅವ್ರಿಗೆ ಇಲ್ಲಿಂದ ಬರುತ್ತೆ ಧೈರ್ಯ? ಮಮ್ಮಿ, ನೀವೇ ಅವ್ರನ್ನ ಹೌಸಿಂದ ಔಟ್ಸೈಡ್ ಸೆಂಡ್ ಮಾಡಿ ಇವಾಗ ವೀಪ್ ಮಾಡಿದ್ರೆ ಹೆಂಗೆ? ನಾನಲ್ಲ ಕಳ್ಸಿದ್ದು, ಸಿಟ್ಟಾದಾಗ ಒಂದ್ ಮಾತಂದೆ ಅಷ್ಟೇ. ಅದಕ್ಕೆ ಮನೆ ಬಿಟ್ಟು ಹೋಗ್ತಾರ ಯಾರಾದ್ರೂ? ಏನಾಯ್ತು ಪಾಪ? ಒಂದ್ಸತಿ ಕಾಲ್ ಮಾಡಿ ಆಸ್ಕ್ ಮಾಡಿ ಮಮ್ಮಿ, ಮನೆಗ್ ಕಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ. ಇಲ್ಲ, ನಾನ್ ಫೋನ್ ಮಾಡಲ್ಲ. ಇದು ನನ್ ಪ್ರೆಸ್ಟೀಜ್ ಪ್ರಶ್ನೆ. ಹೊಟ್ಟೆ ಹಸ್ದಾಗ ಅವರೇ ಮನೆಗೆ ಬರ್ಲಿ ಬೇಕಾರೆ. ಬ್ರೆಡ್ ಉಪ್ಪಿಟ್ಟು ರೆಡಿ ಇದೆ ಅಂತ ಒಂದು ಮೆಸೇಜ್ ಹಾಕಿ, ಬಂದ್ರು ಬರ್ಬೋದು. ಅಮ್ಮ ಸ್ವೀಟು, ನೀನು ಬ್ರೆಡ್ ಉಪ್ಪಿಟ್ಟು ರೆಡಿ ಇದೆ ಅಂತ ಮೆಸೇಜ್ ಮಾಡಿದ್ರೆ ಅವ್ರು ಬಾಗ್ಲ ಹತ್ರ ಬಂದು ಹಂಗೆ ವಾಪಸ್ ಹೊರಟೋಗ್ತಾರೆ. ಸ್ವಲ್ಪ ಸುಮ್ಮನೆ ಇರು ಸ್ವೀಟು. ಪರಮೇಶ್ವರ, ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೊಟ್ಟೋಗಿದಾರಪ್ಪ. ಅವ್ರಿಗೆ ಹೊರಗಡೆ ಏನು ತೊಂದರೆ ಆಗದಿರೋ ಹಾಗೆ ನೋಡ್ಕೊಳಪ್ಪ. ಅವ್ರು ಕ್ಷೇಮವಾಗಿ ಮನೆಗೆ ಬಂದ್ಬಿಟ್ರೆ ನಾನ್ ಹರಕೆ ಹೊತ್ಕೋತಾ ಇದ್ದೀನಿ. ನಿನ್ನ ದೇವಸ್ಥಾನನ ಅವರು ಮೊಣಕಾಲಲ್ಲಿ ಹತ್ತಿ ದರ್ಶನ ಮಾಡ್ತಾರೆ. ಒರಿಜಿನಲ್ ತಲೆ ಮೇಲೆ ಹೊಡೆದಂಗೈತೆ ಅಲ್ವಾ? ನಮ್ ಬಾಸ್ ನೋಡಿದ್ರೆ ಫುಲ್ ಖುಷಿ ಬೀಳ್ತಾರೆ. ನಡಿ. ಎಲ್ಲಿಗೆ? ನಮ್ಮ ಬಾಸ್ ಹತ್ರ. ಆಯ್ತು. ಕನ್ನಡಿ ಅಲ್ಲ ಬಾಸ್, ನಿಮ್ ಡೂಪ್ಲಿಕೇಟು. ಹೆಸರು ಪಾಂಡು. ಬದ್ಮಾಶ್, ನೋಡೋದಕ್ಕೆ ನನ್ನ ಹಾಗೆ ಇದ್ದಾನೆ, ಸೇಮ್ ಟು ಸೇಮ್. ಪಿಲ್ಲ ಎಲ್ಲಿ ಮಾಡ್ತಿದ್ರಿ ಮೇಕಪ್? ಅಣ್ಣ ಹೆಂಗೆ ನಿಮ್ಗೆ ಗುರು ಸಿಗ್ಲಿಲ್ಲ? ನೀವೇ ಅನ್ಕೋಬೇಕು ಜನ. ಮೇಕಪ್, ಕಾಸ್ಟ್ಯೂಮು, ಗಡ್ಡ, ಮೀಸೆ ಎಲ್ಲ ಒರಿಜಿನಲ್ ತರ ಇದೆ. ಕಿತ್ರೆ ಮಾತ್ರ ಕೈಗೆ ಬರುತ್ತೆ. ಮೇಕಪ್ ಎಲ್ಲಿ ಮಾಡ್ಸಿದ್ ಗೊತ್ತಾ? ಅದೇ ಸೀರಿಯಲ್ ಎಲ್ಲ ಮಾಡ್ತಾರಲ್ಲ, ಅವ್ರ ಕೈಯಲ್ಲಿ ಮಾಡ್ಸಿದ್ದು. ಅಣ್ಣ, ನಿಮ್ಮಿಬ್ರು ಅಕ್ಕಪಕ್ಕ ನಿಲ್ಸಿದ್ರೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂದ್ರೆ ಗೊತ್ತಾಗಲ್ಲ. ನೀವಿಬ್ರು ಒಂಥರ ಅವಳಿ ಜೋಳಿ ರನ್ನರ್ ಲಾಲ್ ಮಾಡಿದ್ದಂಗೆ. ನಿಜ ತಲೆ ಮೇಲೆ ಹೊಡೆದಂಗೈತೆ. ಹಿಂಗೆ ಬೇಟೆ ಸಖತ್ತಾಗೆ ರೆಡಿ ಮಾಡಿದ್ದೀರಾ. ನೀವು ನನ್ನ ಶಿಷ್ಯಂದ್ರ ಇದಕ್ಕೂ ಸಾರ್ಥಕ ಆಯ್ತು. ಈ ಡೀಲ್ ಮುಗಿದ ಮೇಲೆ ಬದ್ಮಾಶ್, ನಿಮಗೆ ಕೈ ತುಂಬ ದುಡ್ಡು. ಮುಖ್ಯವಾಗಿ 3 ಡೀಲ್ ಇದೆ. ಈ ಪಾಂಡು ಮಾಡ್ತಾನ, ಕುತ್ತೆ ಪಾಂಡು ನಹಿ ರನ್ನರ್ ಲಾಲ್ ಬೋಲೋ. ಶಬಾಷ್. ಕುತ್ತೆ ನನ್ನ ಕಾಲು ವಾಸಿ ಆಗೋವರೆಗೂ ಇವನೇ ರನ್ನರ್ ಲಾಲ್. ಬಾಸ್, ನಾನು ನನ್ನ ಹೆಂಡತಿ ಹತ್ರ ಜಗಳ ಮಾಡಿದ್ದೀನಿ. ಮನೆಗೆ ಹೋಗೋ ಆಗಿಲ್ಲ. ಡೀಲ್ ಇದ್ರೆ ಅದನ್ನ ಮುಗಿಸಿ ಸಾಧನೆ ಮಾಡಿ ಆಮೇಲೆ ನನ್ನ ಹೆಂಡತಿ ಮುಖ ತೋರಿಸ್ತೀನಿ. ಕುತ್ತೆ, ಈಗ ಮ್ಯಾಟ್ರಿಗೆ ಬರೋಣ. ಮುಖ್ಯವಾಗಿ 3 ಡೀಲ್ ಇದೆ. ನೀನ್ ಮಾಡ್ತೀಯಾ? ರೆಡಿ? ಯಾವ ಡೀಲು? ಶೋ, ಅದು ಸೀಕ್ರೆಟ್. ಅಟ್ಯಾಕ್ ಮಾಡುವಾಗ ನಮ್ಮ ಶಿಷ್ಯಂದ್ರು ಬರ್ತಾರೆ, ತೋರಿಸ್ತಾರೆ. ಒಟ್ನಲ್ಲಿ ಫಿನಿಶ್ ಆಗ್ಬೇಕು ಬೇಟೆ. ಇದರಿಂದ
ನನಗೆ ಲಾಭ. ಬಂದದ್ರಲ್ಲಿ 10% ಕಮಿಷನ್ನು, GST ಲೆಸ್ ಮಾಡಿಕೊಡ್ತೀನಿ ಬೇಟೆ. 10% ಬೇಟೆ. ಒಂದು MLC, ಇನ್ನೊಂದು ರಿಯಲ್ ಎಸ್ಟೇಟ್ ಡೀಲು, ಇನ್ನೊಂದು ಸುರಸುಂದರಿ ಮನೆ ಡೀಲು. ಓಕೆ. ಓ ಯಾರದು ಸುರಸುಂದರಿ? ಮೊದಲು ಆ ಡೀಲ್ ಮುಗಿಸೋಣ, ಸರಿನಾ? ಎಲ್ಲದಕ್ಕೂ ಮುಹೂರ್ತ ಮಡಗಿರ್ತೀವಿ. ಬೇಟೆ, ಮೊದಲು ರಿಯಲ್ ಎಸ್ಟೇಟ್ ಡೀಲ್ ಮುಗಿಸು. ತಗೋ 10,000 ರೂಪಾಯಿ ಟೋಕನ್ ಅಡ್ವಾನ್ಸ್. ನಾನು ಹೆಂಡತಿ ಬಿಟ್ಟಿದ್ದಕ್ಕೆ ಮೊದಲನೇ ಸಂಪಾದನೆ. ರನ್ನರ್, ಏನದು ಡೀಲು ಹೇಳಿ? ಕೊತ್ತ ರನ್ನರ್ನ ರನ್ನರ್ ಲಾಲ್ ಬೋಲೋ. ಓ, ನೀವು ಹಳೆ ಸಿನಿಮಾ ಜಾಸ್ತಿ ನೋಡ್ತೀರಾ ಅನ್ಸತ್ತೆ. ಅದೇ ಮ್ಯಾನರಿಸಮು. ನನಗೂ ಆ ಸಿನಿಮಾ ಅಂತಂದ್ರೆ ತುಂಬಾ ಇಷ್ಟ. ಬೋಲೋ ಕುತ್ತೆ ಕುತ್ತೆ, ನನ್ನೆ ಕುತ್ತೆ ಅಂತೀಯ ಬೇಟೆ. ಸಿನಿಮಾದ ಬಗ್ಗೆ ಮಾತಾಡೋದು ಬಿಟ್ಟು ರಿಯಲ್ ಎಸ್ಟೇಟ್ ಡೀಲ್ ಬಗ್ಗೆ ಮಾತಾಡೋ. ಸೀದಾ ರಿಯಲ್ ಎಸ್ಟೇಟ್ ಬಾಬನ ಹತ್ರ ಹೋಗಿ 5 ಲಕ್ಷ ರೂಪಾಯಿ ಹಫ್ತಾ ವಸೂಲಿ ಮಾಡ್ಕೊಂಬ. ತಗೋ ಫೋನ್ ನಂಬರು, ತೆಗಿ ಮೊಬೈಲು, ಒಡಿ ಫೋನು. ಹಲೋ, ರಿಯಲ್ ಎಸ್ಟೇಟ್ ಕುತ್ತೆ ಬಾಬಣ್ಣ. ನಾನು ರನ್ನರ್ ಲಾಲ್ ಬೋಲ್ತಾ ಇರೋದು. ಈಗ ಕಟ್ತಾ ಇದೆಯಲ್ಲ ಬಿಲ್ಡಿಂಗಿಗೆ, ಆ ಬಿಲ್ಡಿಂಗ್ ಹತ್ರ ಬರ್ತಾ ಇದೀನಿ. ಸರಿಯಾಗಿ 5 ಗಂಟೆ 5 ನಿಮಿಷಕ್ಕೆ 5 ಲಕ್ಷನ ರೆಡಿ ಮಾಡ್ಕೊಂಡಿರ್ತೀಯಾ? 5 ಲಕ್ಷನ ಬಾಸ್? ಕೊಡ್ಲಿಲ್ಲ ಅಂತಂದ್ರೆ ನಿನ್ ಬಿಲ್ಡಿಂಗಿಗೆ ಬಾಂಬ್ ಬಿಟ್ಟು ಮಟಾಶ್ ಮಾಡ್ಬಿಡ್ತೀನಿ. ಬೇಡ ಬಾಸ್. ಆಗ್ಬಾ ದಾರಿಗೆ. ನೋಡೋ, ನೀನ್ 5 ಲಕ್ಷ ರೂಪಾಯಿ ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ನಿನ್ನ ತಿಥಿ ನನ್ನ ಖರ್ಚಲ್ಲಿ ಕಟ. ಹಿಂಗೆ ಬೇಟೆ, ಪರವಾಗಿಲ್ಲ, ನನಗಿಂತ ಚೆನ್ನಾಗಿ ರೋಫ್ ಆಗ್ತೀಯಾ? ಮೊದಲು ಈ ಡೀಲ್ನ ಕಂಪ್ಲೀಟ್ ಮಾಡು, ನಿನಗೆ ಜಾಸ್ತಿ ಇನಾಮ್ ಕೊಡ್ತೀನಿ. ಪಾಂಡು ಬೇಟೆ, ಪಾಂಡುನ ರನ್ನರ್ ಲಾಲ್ ಬೋಲೋ. 5 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಹಲೋ, ಪೊಲೀಸ್ ಸ್ಟೇಷನ್. ಹಲೋ ಹಲೋ. ಫೋನ್ ಬೇರೆ ಕಟ್ ಆಗ್ತಾ ಇದೆ. ಏನ್ ಮಾಡೋದು? ಪಾಂಡು, ಏನಾಯ್ತು ಪಾಂಡು ನಿಂಗೆ? ಬಿಲ್ಡಪ್ ಅಮ್ಮ. ಏನ್ ದೊಡ್ಡ ಬಿಲ್ಡಪ್? ದುಡ್ಡೇ ಬಂದಿಲ್ಲ. ಗನ್ ನೋಡ್ತಾ ಇದ್ದಾಗೆ ಸೂಟ್ ಕೇಸ್ ರೆಡಿ. ಬಾಬಡ ಅಮ್ಮ, ನಮಸ್ಕಾರ ಅಣ್ಣ. ಯಾರ ನಾನು? ರನ್ನರ್. ರನ್ನರ್ ಲಾಲ್ ನೈ ಕುತ್ತೆ, ರನ್ನರ್ ಲಾಲ್ ಬೋಲೋ ಕುತ್ತೆ. ಕುತ್ತೆ ರನ್ನರ್ ಲಾಲ್. ಕುತ್ತೆ ತುಮ್, ರನ್ನರ್ ಲಾಲ್ ಹಮ್. ಕೊಡಮ್ಮ ಸೂಟ್ ಕೇಸು. ರೆಡಿ ಇದೆ ಅಣ್ಣ. ಅಮ್ಮ, 18% GST ಏನ್ ನಿಮ್ಮ ತಾತ ಕೊಡ್ತಾರ? 90,000 ರೂಪಾಯಿ ಆಗುತ್ತೆ ಕೊಡ. ಗುರು 5 ಲಕ್ಷನೇ ಹೇಳಿದ್ದು. ಸುಟ್ಟು ಬಿಡ್ತೇನೆ. ಬದ್ನೆಕಾಯಿ ತರ ಸುಟ್ಟು ಬಿಡ್ತೇನೆ. ತಗೊಳಮ್ಮ, 5 ಲಕ್ಷ ರೂಪಾಯಿ ತಗೋ. ಅಣ್ಣ, ಇಷ್ಟೇ ಇರೋದು, ತಗೊಳ್ಳಿ. ಇವತ್ತು ರಾತ್ರಿನೇ ನಿಮ್ ಮನೆ ಬೆಂಕಿ ಹಾಕ್ತೀನಿ. ನಿನ್ ಹೆಂಡತಿ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೇನೆ. ಏನು 90,000 ಬೇಕು ಅಷ್ಟೇ ತಾನೆ? ಕೊಡ್ತೀನಿ ಅಣ್ಣ, ಕೊಡ್ತೀನಿ. ಅಣ್ಣ ತಾಡ, 90,000 5 ಲಕ್ಷ ಕರೆಕ್ಟ್ ಆಗಿದೆ. ಇವಾಗ ಶಿವ ಮೆಚ್ಚಿದ.
ನೋಡೋ, ಈ ವಿಷಯನ ಯಾರಿಗೂ ಹೇಳ್ಬೇಡ, ನಿನ್ನ ಹೆಂಡತಿಗೂ ಹೇಳ್ಬೇಡ. ಯಾರಿಗಾದ್ರೂ ಹೇಳಿದ್ರು ಅವ್ರ ಕಿವಿನ ಕಚಕ್ಕಾಗ ಕತ್ತರಿಸ್ಬಿಡ್ತೀನಿ, ಸರಿನಾ? ₹5,90,000 ಹೋಯ್ತಲ್ಲ. ಅಯ್ಯೋ ಚಪಾತಿ ರಾಗಿ ರೊಟ್ಟಿನೂ ಕರೆಗರೆ. 5 ನಿಮಿಷ ಬೇಗ ಬರಕ್ಕಿಲ್ವಾ ಸರ್? ಆ ರನ್ನರ್ ಲಾಲು ನನ್ ದುಡ್ಡೆಲ್ಲ ಕಿತ್ಕೊಂಡು ಹೊಟ್ಟೊಂದಲ್ಲ ಸರ್. ಟೈಮಿಂಗ್ ಮುಂಚೆ ಕಳ್ರು ಬಂದಿದ್ ತಪ್ಪು ರೀ. ಇನ್ನು ಈಗ 5 ಗಂಟೆ. 24 ಗಂಟೆ ಒಳಕ್ಕೆ ಆ ರನ್ನರ್ ಲಾ ಎಲ್ಲ ಹಿಡಿಲಿಲ್ಲ ಅಂದ್ರೆ ನನ್ನ ಹೆಸರೇ ಸುವರ್ಕೆ ಬಚ್ಚೇನೆ ಅಲ್ಲ.